ತಾಳಿ ನನ್ ಕುತ್ತಿಗೆಲಿದ್ದು ನನ್ ಗುಂಡ್ಗೆ ತಾಕ್ತಿದ್ರೆ ನನ್ಗೇನ್ ಅನ್ಸತ್ ಗೊತ್ತಾ? ನೀವೇ ನನ್ ಹೃದಯದ ಬಡಿತ ಆಗಿ ನನ್ನ ಬದುಕಿಸ್ತಿರೋದು ಅನ್ಸುತ್ತೆ. ನಾನ್ ತುಂಬಾ ಮಾತಾಡದ್ನಾ? ನೀವೇನೋ ಸರ್ಪ್ರೈಸ್ ಮಾಡೋಣ ಅಂತ ಕರ್ಕೊಂಡ್ ಬಂದ್ರೆ ನಾನು ಆಗ್ಲಿಂದ ಏನೇನೋ ಮಾತಾಡ್ತಿದ್ದೀನಲ್ವಾ? ಹಾಗೆಲ್ಲ ಏನೂ ಇಲ್ಲ. ಏನ್ ಹಾಗ್ ನೋಡ್ತಿದ್ದೀರಾ? ಏನೂ ಇಲ್ಲ. ನೀವ್ ಯಾವಾಗ್ಲೂ ಹೀಗೆ ಏನೋ ಹೇಳ್ಬೇಕು ಅನ್ಕೋತೀರಾ, ಏನೂ ಹೇಳಲ್ಲ. ಈಗ ಹೇಳ್ಬೇಕು, ಹೇಳಿ. ನೀನ್ ತುಂಬಾ ಒಳ್ಳೆಯವಳು ಭಾಗ್ಯ. ನೀವು ಕೂಡ ತುಂಬಾ ಒಳ್ಳೆಯವರು. ಏನು ನನ್ನ ಕಾಪಿ ಮಾಡ್ತಿದ್ಯಾ? ಅಯ್ಯೋ, ಹಾಗೆಲ್ಲ ಇಲ್ಲ ರೀ, ನಾನ್ ನಿಜನೇ ಹೇಳಿದ್ದು. ಹೌದಾ? ಹಾಗಾದ್ರೆ ನಾನು ಹೇಳೋವರೆಗೂ ಈ ಮಾತು ನೀನ್ ಯಾವತ್ತೂ ಯಾಕೆ ಹೇಳಲಿಲ್ಲ? ಅದೇನೋ ರೀ, ನಿಜ ಅಂದ್ರೆ ನೀವು ಕೂಡ ಈ ಮಾತನ್ನ ಹೇಳ್ಬಾರ್ದು ಅನ್ಕೊಂಡಿದ್ದೆ. ಯಾಕೆ? ಸೊಕ್ಕು ಬರುತ್ತೇನೋ ಅನ್ನೋ ಭಯಕ್ಕೆ. ಸೊಕ್ಕ ಯಾಕೆ ಬರುತ್ತೆ? ಮತ್ತೆ ಬರಲ್ವಾ? ದಿ ಗ್ರೇಟ್ ಮಿತ್ರಾನಂದನ್ ಅವ್ರಿಗೆ ಇಷ್ಟ ಆಗೋ ಹಾಗೆ ನಾನು ಇದೀನಿ ಅಂದ್ರೆ ಸೊಕ್ಕು ಬರಲ್ವಾ? ನಿಜ ಹೇಳ್ಬೇಕಂದ್ರೆ ಆ ಸೊಕ್ಕು ಯಾವತ್ಗೂ ಬರ್ಬಾರ್ದು. ಯಾಕಂದ್ರೆ ಸೊಕ್ಕನ್ನೋದು ಒಬ್ರ ಮೇಲೊಬ್ರಿಗಿರೋ ಪ್ರೀತಿನ ಕಡಿಮೆ ಮಾಡಿ ಒಬ್ರ ಮೇಲೆ ಇನ್ನೊಬ್ರಿಗೆ ಅಧಿಕಾರ ಹುಟ್ಟೋ ಹಾಗೆ ಮಾಡುತ್ತೆ. ಇಬ್ರು ಮಧ್ಯೆ ಇರೋ ಪ್ರೀತಿನ ಹಾಳು ಮಾಡಿ ದೂರ ಮಾಡುತ್ತೆ. ಆ ಥರದ್ ಒಂದಿನ ನಮ್ಮ ಮಧ್ಯೆ ಯಾವತ್ತೂ ಬರ್ಬಾರ್ದು ಅಂತ ದಿನಕ್ಕೆ 100 ಸಲ ಆ ದೇವ್ರನ್ನ ಬೇಡ್ಕೋತೀನಿ ಗೊತ್ತಾ? 100 ಸಲನಾ? ಯಾಕೆ? ಯಾವ ಚಿಕ್ಕ ಕಾರಣಕ್ಕೂ ಕೂಡ ನಮ್ಮ ಮಧ್ಯೆ ಅಂತರ ಬೆಳಿಬಾರ್ದು ಅಂತ. ಹಾಗೆ ಯಾವತ್ತೂ ಆಗಲ್ಲ. ಈಗ ಊಟ ಮಾಡೋಣ? ಸರಿ. ಹೌದು, ನಾನು ಒಳ್ಳೆಯವನು ಅಂತ ಹೇಳಿದ್ಯಲ್ಲ, ಈಗ ನನಗೇನಾದ್ರೂ ಸೊಕ್ಕು ಬಂದ್ಬಿಟ್ರೆ? ಅಯ್ಯೋ, ನೀವ್ ಆ ತರ ವ್ಯಕ್ತಿ ಅಲ್ಲ. ಹೇಗೆ? ನಿಮ್ ಹಾಗೆ ಕ್ಯೂಟ್ ಕ್ಯೂಟ್ ಫೇಸ್ ಇರೋರ್ಗೆ ಸೊಕ್ಕು ಬರಲ್ಲ ಗೊತ್ತಾ? ನಂದು ಕ್ಯೂಟ್ ಫೇಸಾ? ಹೌದು ರೀ, ತುಂಬಾ ಕ್ಯೂಟ್ ಫೇಸ್. ನನ್ ಕಣ್ಣಿಂದ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನೋಡಿದ್ಯಾ ಸಂಜನಾ, ಮನೀಷಾ ಜೊತೆ ಇದ್ದಾಗ ಅಣ್ಣ ಯಾವತ್ತಾದ್ರೂ ಹೀಗೆ ನಗೋದ್ ನೋಡಿದ್ಯಾ? ಮನೀಷಾ ಜೊತೆ ಇರೋವಾಗ ಅಣ್ಣ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಮರ್ತು ಒಂದ್ ಕೆಲ್ಸದವನ್ ತರ ಕಾಣಿಸ್ತಾನ ನನ್ಗೆ. ಎಕ್ಸಾಕ್ಟ್ಲಿ. ಸರಿ ಸರಿ, ನಿನ್ನ ಕಣ್ಣಿಂದ ನನ್ನ ನಾನು ಬೇರೆ ದಿನ ನೋಡ್ಕೋತೀನಿ. ಸದ್ಯಕ್ಕೆ ಊಟ ಮಾಡೋಣ. ಭಾಗ್ಯ, ಏನಾಯ್ತು? ಏನೋ ಚುಚ್ಚಿದಾಗಾಯ್ತು. ನಾನು ಹೋಗಿ ಫಸ್ಟ್ ಏಡ್ ತಗೊಂಡು. ಮಿತ್ರ ಅವ್ರೆ, ಬೇಡ, ಏನಾಗಿಲ್ಲ, ಪರವಾಗಿಲ್ಲ. ಆರ್ ಯು ಶೋರ್? ಏನಾಗಿಲ್ಲ. ಅಬ್ಬಾ, ಅಣ್ಣಂಗೆ ಎಷ್ಟು ಕನ್ಸರ್ನ್ ಇದೆ ನೋಡ್ದ? ನೋಡ್ತಾ ಇದೀನಿ. ಭಾಗ್ಯ, ಈ ಟಿಶ್ಯೂ ತಗೋ. ತಿನ್ನು.
ಮತ್ತೇನಾಯ್ತು? ಆಗ್ಲೇ ಏನೋ ಚುಚ್ಚಿದಾಗ ಆಯ್ತಲ್ಲ, ಅದಕ್ಕೆ ಖಾರ ತಾಗಿ ಉರಿತಿದೆ. ಸರಿ, ನೀನೇನು ಯೋಚನೆ ಮಾಡ್ಬೇಡ. ಅಂತಿದ್ದಾರೆ ಅಲ್ವಾ, ಎಷ್ಟು ನೋಡಿದ್ರು ಸಾಲದು. ಹೌದಣ್ಣ, ಇವ್ರಿಬ್ರು ಯಾವಾಗ್ಲೂ ಹಿಂಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತಲ್ವಾ? ಬರತ್ತೆ ಬಿಡು, ಆ ದಿನ ಕೂಡ ಬರುತ್ತೆ. ಮಿತ್ರ, ನೀನ್ ಈ ಫೋಟೋಸ್ ಅಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತೀಯ ಗೊತ್ತಾ? ಐ ಆಮ್ ರಿಯಲಿ ವೆರಿ ಲಕ್ಕಿ. ನಿನ್ನ ಬೇರೆ ಯಾವ ಹುಡುಗಿನೋ ಪ್ರೀತಿಸಿ ಹಾರಿಸ್ಕೊಂಡು ಹೋಗೋಷ್ಟ್ರಲ್ಲಿ ನಿನ್ನ ನನ್ ಪ್ರೀತಿಲ್ ಬೀಳಿಸ್ಕೊಂಡೆ. ಇಲ್ದಿದ್ರೆ ಇಷ್ಟೊಳ್ಳೆ ಹುಡುಗನ್ನ ನಾನ್ ಮಿಸ್ ಮಾಡ್ಕೋತಿದ್ದೆ. ಏನು ಹನ್ಸಿಕಾ, ನೀನಿಲ್ಲಿ ಓಲ್ಡ್ ಮೆಮೊರೀಸ್ ನೋಡ್ತಾ ಬೇರೆ ಲೋಕದಲ್ಲೇ ಮುಳುಗೋಗಿದ್ಯಾ. ಅಲ್ಲಿ ನೋಡಿದ್ರೆ ಭಾಗ್ಯ ಅಣ್ಣನ್ ಜೊತೆ ನ್ಯೂ ಮೆಮೊರೀಸ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ವಾಟ್ ಡು ಯು ಮೀನ್ ಹನ್ಸಿಕಾ? ನೀನ್ ಮಾತ್ರ ಅಣ್ಣನ್ ಲೈಫಲ್ಲಿ ಪಾಸ್ಟ್ ಆಗೇ ಉಳಿದ್ಬಿಡ್ತೀಯ, ಭಾಗ್ಯ ಪ್ರೆಸೆಂಟ್ ಆಗೇ ಉಳ್ಕೋತಾಳೆ. ಹೋಗ್ತಾ ಹೋಗ್ತಾ ಅಣ್ಣನ್ ಫ್ಯೂಚರ್ ಕೂಡ ಆಗ್ತಾಳೆ. ನೀನ್ ಏನ್ ಹೇಳ್ತಿದ್ಯಾ ಹನ್ಸಿಕಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅಲ್ಲಿ ಭಾಗ್ಯಗೋಸ್ಕರ ಅಣ್ಣ ಕ್ಯಾಂಡಲ್ ಲೈಟ್ ಡಿನ್ನರೇ ಅರೇಂಜ್ ಮಾಡಿದ್ದಾನೆ. Come on, Hansika. What is this? Are you dreaming or what? ಕನಸ್ ಕಾಣ್ತಿರೋದು ನಾನಲ್ಲ ಮನೀಷಾ, ನೀನು. ಫಸ್ಟ್ ಆಫ್ ಆಲ್ ಆ ಕನಸಿಂದ ರಿಯಾಲಿಟಿಗ್ ಬಾ. ಅಣ್ಣ ನಿಜವಾಗ್ಲೂ ಆ ಭಾಗ್ಯಗೋಸ್ಕರ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದಾನೆ. ನಾನ್ ಬೇಡ ಅಂತ ಹೇಳಿದ್ಮೇಲೆ ಕೂಡ, ನೋ ಅಂತ ಆರ್ಡರ್ ಮಾಡಿದ್ಮೇಲೆ ಕೂಡ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದಾನ. ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಅಣ್ಣನ ನೀನು ತುಂಬಾ ನಂಬಿದ್ರಿಂದ ಇಷ್ಟಾರು ಕನ್ಫ್ಯೂಸ್ ಆಗೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಇದೇ ನಿಜ. ನೀನಿಲ್ಲಿ ನಿನ್ ಲೋಕದಲ್ಲಿದ್ರೆ ಅಲ್ಲಿ ಅಣ್ಣ ಭಾಗ್ಯನ್ ಲೋಕದಲ್ಲೇ ಮುಳುಗೋಗಿದ್ದಾನೆ. ನೋನೋ, ಹಾಗಾಗೋದಕ್ ಬಿಡಬಾರ್ದು. ಆದ್ರೂ ನಾನ್ ಬೇಡ ಅಂದ್ಮೇಲೂ ಮಿತ್ರ ಯಾಕೆ ಮಾಡ್ತಾನೆ? ಬೇಕಾದ್ರೆ ನೀನೇ ಹೋಗಿ ನೋಡ್ಕೋ.
ಸೀನ್ ನಿಂಗೆ ಕ್ಲಿಯರ್ ಆಗಿ ಕಾಣುತ್ತೆ. ನನಗ್ ಸಾಕು ರೀ, ಈಗಾಗ್ಲೇ ತುಂಬಾ ತಿನ್ಬಿಟ್ಟೆ. ಇನ್ನೊಂದು ಸ್ವಲ್ಪ ತಿನ್ನು. ನೀವ್ ತಿನ್ನಿ. ಹೋಟೆಲ್ ಒಂಚೂರು ಜಾಗ ಇಲ್ದಿರಷ್ಟು ಊಟ ಮಾಡಿದ್ದೀನಿ ನಾನು. ನನಗ್ ತಿನ್ನಿಸ್ತಾ ನೀವ್ ಸರಿಯಾಗಿ ತಿನ್ಲಿಲ್ಲ. ಹೇ ಇಲ್ಲ ನಿಜವಾಗ್ಲೂ ಹೇಳ್ತಿದ್ದೀನಿ. ಏನು? ಆಗ್ಲೇ ಗಾಯ ಆದಾಗ ತುಂಬಾ ನೋವಾಗ್ತಿತ್ತು. ಆದ್ರೆ ಆ ನೋವು ನನ್ಗೆ ಇಷ್ಟು ಸಿಹಿ ನೆನಪು ಕೊಡುತ್ತೆ ಅಂತ ಅಂದ್ಕೊಳ್ಳಿಲ್ಲ. ಸಿಹಿ ನೆನಪಾ? ನಿಮ್ ಕೈಯಾರೆ ನೀವು ಪ್ರೀತಿಯಿಂದ ತಿನ್ಸಿದ್ರಲ್ಲ, ಇದು ನಾನು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಅದ್ಭುತವಾದ ನೆನಪು. ಈ ನೆನಪು ಇಲ್ಲಿ ಜೋಪಾನವಾಗಿರುತ್ತೆ. ಅಣ್ಣಂಗೆ ಅತ್ತಿಗೆಗೆ ಇಲ್ಲಿಂದನೇ ಏನೋ ಸಮಥಿಂಗ್ ಶುರುವಾಗುತ್ತೆ ಅಂತ ನನಗೆ ಅನುಮಾನ ಸಂಜನಾ. ಆ ಇನ್ನೋಸೆಂಟ್ ನೋಟ, ಆ ರೊಮ್ಯಾಂಟಿಕ್ ಮಾತು, ಆ ತಿನ್ನಿಸ್ಕೊಳ್ಳೋದು, ಇವರಿಬ್ರು ಮಧ್ಯ ಏನೋ ಸ್ಟಾರ್ಟ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಊಟಕ್ಕೆ ಸ್ವೀಟ್ ಇಲ್ವಾ? ಇದೆ. ಹಾಯ್, ಗುಲಾಬ್ ಜಾಮೂನ್. ನಿಂಗೆ ತುಂಬಾ ಇಷ್ಟನಾ? ತುಂಬಾ. ಎಷ್ಟು ಇಷ್ಟ ಅಂದ್ರೆ ಎಲ್ರು ಹುಟ್ಟಿದ ಹಬ್ಬಕ್ಕೆ ಕೇಕ್ ತಿಂದ್ರೆ ನಾನು ಗುಲಾಬ್ ಜಾಮೂನೇ ತಿನ್ನೋಳು. ಹಾಗಾದ್ರೆ ತಿನ್ನು. ತಿನ್ನಿ. ಮನಿಷಾ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಒಂದು ಬಿಸ್ನೆಸ್ ಡೀಲ್ ಡಿಸ್ಕಸ್ ಮಾಡೋಣ ಅಂತ ಬಂದೆ. ತಾವು ತುಂಬಾ ಬ್ಯುಸಿ ಇದ್ದೀರಾ ಅನ್ಸುತ್ತೆ. ಗೊತ್ತಾಗ್ದೆ ಫ್ಲವರ್ ಸ್ಟ್ಯಾಂಡ್ ಕೈ ತಾಗಿ ಬಿದ್ದೋಯ್ತು. ನಿಮ್ಗೇನು ಡಿಸ್ಟರ್ಬ್ ಆಗ್ಲಿಲ್ಲ ಅಲ್ವಾ? ಪರವಾಗಿಲ್ಲ. ಫ್ಲವರ್ ಸ್ಟ್ಯಾಂಡ್ ಆಗಿದ್ದಕ್ಕೆ ಕೆಳಗ್ ಬಿದ್ರೆ ಏನೂ ಆಗಿಲ್ಲ. ಆದ್ರೆ ಕೆಲವು ಕೆಳಗ್ ಬಿದ್ರೆ ಚೂರಾಗುತ್ತೆ. ಮತ್ತೆ ಅನ್ಸೋಣ ಅನ್ಕೊಂಡ್ರು ಆಗಲ್ಲ. ಅಯ್ಯೋ, ಇದೆಲ್ಲ ಕೆಳಗ್ ಬಿದ್ದಿದೆ. ಕೆಲ್ಸದವ್ರು ನೋಡ್ಕೊಳ್ತಾರೆ ಬಿಡಿ ಅದಕ್ಕೆ. ಇದಕ್ಕೆಲ್ಲ ಕೆಲ್ಸದವ್ರು ಯಾಕೆ? ಚಿಕ್ಕ ಕೆಲ್ಸ ನಾನೇ ಎತ್ತಿಟ್ರೆ ಆಗುತ್ತೆ. ಸರಿ ಮಿತ್ರ, ನಾವ್
ನಾವ್ ನಾಳೆ ಬೆಳಗ್ಗೆ ಮಾತಾಡಿದ್ರೆ ಆಯ್ತು ಬಿಡು. ಆವಾಗ ಡಿಸೈಡ್ ಮಾಡೋಣ ನಮ್ಮ ಬಿಸ್ನೆಸ್ ಡೀಲ್ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ಕಟ್ ಮಾಡ್ಬೇಕಾ ಅಂತ. ಮನಿಷಾ, ಭಾಗ್ಯ ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತೆ, ಮಾತಾಡ್ ಬರ್ತೀನಿ. ಇದೇನು ಏನೋ ಡೀಲ್ ಕಟ್ ಮಾಡೋದಾ ಕಂಟಿನ್ಯೂ ಮಾಡೋದಾ ಅಂತ ಬೆಳಗ್ಗೆ ಮಾತಾಡ್ತೀನಿ ಅಂದ್ರಲ್ಲ, ಆದ್ರೂ ಇವರು ಇಷ್ಟ ಅರ್ಜೆಂಟಲ್ಲಿ ಹೋದ್ರಲ್ಲ. ಈ ಮನುಷ್ಯ ಬಂದು ಎಲ್ಲ ಹಾಳು ಮಾಡಿದ್ಲು. ಛೇ, ಮನೀಷಾ ಏನಾಯ್ತು? ನಿನ್ನಣ್ಣ ಮಾಡಿರೋ ಕೆಲ್ಸಕ್ಕೆ ನನ್ನ ಹಾರ್ಟ್ ಬ್ರೇಕ್ ಆಯ್ತು. ನಿನ್ನಣ್ಣನ್ ಪ್ರೀತಿ ಮಾಡಿ ಎಂತ ಸ್ಟುಪಿಡ್ ಕೆಲಸ ಮಾಡಿದ್ನೋ ಇವಾಗ ಅರ್ಥ ಆಗ್ತಿದೆ. ಎಲ್ಲಿಗೆ ಮನೀಷಾ? ನಾನ್ ಹೋಗ್ತಿದ್ದೀನಿ. ಗುಡ್ ಬೈ. ಮನೀಷಾ ನಿಲ್ಲು. ಮನೀಷಾ ನಿಂತ್ಕೋ. ಮನೀಷಾ ನಾನ್ ಹೇಳೋದ್ ಸ್ವಲ್ಪ ಕೇಳು. ಮನೀಷಾ ಮನೀಷಾ ಒಂದ್ ನಿಮಿಷ. ಅಣ್ಣ ಏನಾಯ್ತು? ಮನೀಷಾ ಯಾಕೆ ಹಾರ್ಟ್ ಬ್ರೇಕ್ ಆಯ್ತು? ಈ ಪ್ರೀತಿ ಗೀತಿ ಎಲ್ಲ ಸುಳ್ಳು ಅಂತ ಏನೇನೋ ಹೇಳಿದ್ಲು. ಮನಿಷಾ ಎಲ್ಲಿ? ಮನೆಗ್ ಹೋಗ್ತೀನಿ ಗುಡ್ ಬೈ ಅಂತ ಹೇಳಿ ಹೊರಟೋದ್ಲು. ಮನಿಷಾ, ಮನಿಷಾ ಇರು, ನಿನ್ನೆ. ಮನಿಷಾ, ಎಲ್ಲಿಗೆ ಹೋಗ್ತಿದ್ಯಾ? ಇನ್ನು ನೀನ್ ನನ್ನನ್ ಪ್ರೀತಿಸ್ತೀಯ ಅನ್ನೋ ಭ್ರಮೆಯಿಂದ ದೂರ ನಾನ್ ನಿನಗೋಸ್ಕರ ವೇಟ್ ಮಾಡ್ಬಾರ್ದು ಅನ್ನೋ ನಿಜದ ಹತ್ರಕ್ಕೆ. ಆರ್ ಯು ಮ್ಯಾಡ್? ತಲೆ ಕೆಟ್ಟಿದ್ಯಾ? ಹೌದು, ತಲೆ ಕೆಟ್ಟಿದೆ. ಆ ಭಾಗ್ಯದ ಜೊತೆ ನೀನ್ ಮಾಡ್ತಿರೋ ರೊಮ್ಯಾನ್ಸ್ ನೋಡಿ ತಲೆ ಕೆಟ್ಟಿದೆ. ಅವಳ ಪ್ರೀತಿ ಬಲೆಯಲ್ಲಿ ನೀನ್ ಸಿಕ್ಕಾಕೊಂಡಿರೋದನ್ನ ನೋಡಿ ಹೊಟ್ಟೆ ಉರಿತು. ಮನಿಷಾ, ಮನಿಷಾ ಇರು. ಬಿಟ್ಬಿಡು ಮಿತ್ರ, ಬಿಟ್ಬಿಡು. ನನ್ನ ಬೈಲಿ ಬಿಡು, ಬಿಡು ಮಿತ್ರ. ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ಏನಾದ್ರೂ ಹೇಳಿ ಕ್ಯಾಂಡಲ್ ಲೈಟ್ ಡಿನ್ನರ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ನಲ್ಲ, ಆದ್ರೂ ನೀನ್ ಕೇಳಲಿಲ್ಲ. ಅಂದ್ರೆ ನನ್ ಮಾತಿನ ಮೇಲೆ ನಿನಗ್ ಗೌರವ ಕಡಿಮೆ ಆಯ್ತು. ಆ ಭಾಗ್ಯನ್ ಕಡೆಗೆ ನಿನ್ ಮನ್ಸು ವಾಲ್ತಿದೆ. ಕರೆಕ್ಟ್ ಅಲ್ವಾ? ಡೋಂಟ್ ಟಾಕ್ ರಬಿಶ್. ಇಲ್ಲ ಮಿತ್ರ, ನಾನ್ ಹೇಳ್ತಿರೋ ಪ್ರತಿ ಮಾತು ನಿಜ. ಅವಳು ನಿನಗ್ ತಿನ್ಸೋ ತನಕ ಬಂದಿದ್ದಾಳೆ ಅಂದ್ರೆ ನೀನ್ ಅವಳಿಗ ಸಲ್ಗೆ ಕೊಟ್ಟಾಗಲ್ವಾ? ಇವತ್ ನಿನಗೆ ತಿನ್ನಿಸ್ತಾಳೆ, ನಾಳೆ ನಿನ್ ಕೈಲಿ ತಿನ್ಸ್ಕೊಳ್ಳೋ ಹಾಗೆ ಮಾಡ್ಕೋತಾಳೆ. ನಿನಗ್ ಭಾಗ್ಯ ಇಷ್ಟ ಆಗಿ ಅವಳ ಪ್ರೀತಿಲಿ ಮುಳುಗಿ ತೇಲಾಡ್ಬೇಕು ಅನ್ಕೊಂಡ್ಮೇಲೆ ಇನ್ನು ನಾನ್ ಯಾಕೆ ಈ ಮನೇಲಿ ನಿನ್ ಜೀವನದಲ್ಲಿ ಇರೋದು? ವಿಲ್ ಯು ಸ್ಟಾಪ್ ಇಟ್? ನಿಜ ಹೇಳ್ಬೇಕಂದ್ರೆ ಇದೆಲ್ಲ ನಿನ್ನಿಂದ ಆಗಿದ್ದು. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತ ಬಾಯಿಗೆ ಬಂದಿದ್ದೇನೆ ಹೇಳಿ ನನ್ನನ್ನ ಸಿಕ್ಕಾಕ್ಸಿದ್ ನೀನು. ನೀನು ಬಾಯಿ ಮುಚ್ಕೊಂಡಿದ್ದಿದ್ರೆ ನಾನೀ ಸಂಕಟದಲ್ಲಿ ಸಿಕ್ಕಾಕೊಳ್ತಾನೆ ಇರ್ಲಿಲ್ಲ. ಓ, ಅಂದ್ರೆ ನಾನೇ ತಪ್ಪು ಮಾಡಿದ್ದು ಅಂತೀಯಾ? ನೋಡು ಮನಿಷಾ, ತಪ್ಪು ಒಪ್ಪು ಬಗ್ಗೆ ಆಮೇಲೆ ಮಾತಾಡೋಣ. ನಾನು ಭಾಗ್ಯಂಗೋಸ್ಕರ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದ್ದಕ್ಕೆ ಮಾತ್ರಕ್ಕೆ ಅವಳು ನನಗೆ ಹೆಚ್ಚಾದ್ಲು ಅಂತ ಅದು ತಪ್ಪ. ಅಷ್ಟೂ ಮಾಡದೇ ಇದ್ರೆ ನನ್ನನ್ನ ನಾನು ಮನುಷ್ಯ ಅಂತ ಕರ್ಕೊಳಕ್ಕಾಗತ್ತಾ?
ಅದೆಲ್ಲ ನನಗ್ ಗೊತ್ತಿಲ್ಲ ಮಿತ್ರ. ಆದ್ರೆ ನಡೀತಿರೋದೆಲ್ಲ ನೋಡಿದ್ರೆ ಮುಂದೆ ನಿನ್ ಮನ್ಸಲ್ಲಿ ನನ್ ವ್ಯಾಲ್ಯೂ ಎಲ್ಲಿ ಕಡಿಮೆ ಆಗುತ್ತೋ, ಅವಳಿಗೆ ಎಲ್ಲಿ ವ್ಯಾಲ್ಯೂ ಹೆಚ್ಚಾಗುತ್ತೋ ಅಂತ ನನಗ್ ತುಂಬಾ ಭಯ ಆಗ್ತಿದೆ. ನೋಡು ಮನೀಷಾ, ಏನೇ ನಡೆದ್ರು, ಯಾವುದೇ ಥರದ ಪರಿಸ್ಥಿತಿ ಎದುರಾದ್ರೂ ನಿನ್ನ ಮೇಲೆ ನನಗಿರೋ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ.